ತಣ್ಣಗಿದೆ, ಫುಲ್ಲು ಸಿಕ್ಕಾಬಿಟ್ಟೆ ತಣ್ಣಗಿದೆ. ಸ್ನಾನ ಮಾಡೋಕ್ಕೂ ಆಗಿಲ್ಲ. ಏನು ಸೆಕೆ ಆಗ್ತಾಯಿದೆ ಗೊತ್ತಾ? ಕರೆಕ್ಟಾಗಿ ನಾವು ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ, ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ನಾನು ಹಿಂಗೆ ಇಂಟ್ರೋ ಹೇಳ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ, ಒಂದು ಲಾಂಗ್ ಟ್ರಿಪ್ಪು. ನೀನಿದ್ರು ರೈಡ್ ಮಾಡ್ತಾ ಮಾತಾಡೋಣ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಅರೌಂಡ್ ನಮ್ಗೆ ಇವಾಗ ಟೈಮ್ ಎಷ್ಟಾಗಿದೆ? 6 ಆಗಿದೆ. ಪಕ್ಕ ಟೈಮಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಲೇಟ್ ಮಾಡೋದು ಬೇಡ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ತುಂಬ ಲಾಂಗ್ ಟೈಮ್ ನಾನು ಮತ್ತೆ ರೈಡ್ನ ಪ್ಲ್ಯಾನ್ ಮಾಡಿರೋದು. ಚಲೋ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಸಿಟಿ ಔಟರ್ ರಿಂಗ್ ರೋಡಲ್ಲಿ, ಮಾರ್ತಳ್ಳಿ ಟು ಎಲೆಕ್ಟ್ರಾನಿಕ್ ಸಿಟಿ ಔಟರ್ ರಿಂಗ್ ರೋಡಲ್ಲಿ ಇದ್ದೀನಿ. ಇವಾಗ ಮನೆ ಬಿಟ್ಟು ಒಂದು 10 ನಿಮಿಷ ಆಯಿತು. ನಿಮಗೆ ಎಷ್ಟು ಕಿಲೋಮೀಟ್ರ್ ಇದೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾನು ಕಿಲೋಮೀಟ್ರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಅದೊಂದು ಪ್ಲಸ್ಸು. ಬಟ್ ಎಷ್ಟೊತ್ತವರೆಗೂ ಇರುತ್ತಾ ಇಲ್ವೋ ಅನ್ನೋದು ನಮಗೆ ಐಡಿಯಾ ಇಲ್ಲ. ಸದ್ಯಕ್ಕಂತೂ ಕ್ಲೈಮೇಟ್ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ನಮ್ಮ ಡೆಸ್ಟಿನೇಷನ್ ಹತ್ರ ರೀಚ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಬೈಕ್ಗೆ ಚಾರ್ಜರ್ ಸಾಕೆಟ್ ಇಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಯಾಕಂದರೆ ಫೋನ್ ಚಾರ್ಜಿಂಗ್ ಮಾಡೋಕ್ಕೆ ಪವರ್ ಬ್ಯಾಂಕು, ಬಟ್ ನಮಗೆ ಟ್ಯಾಂಕ್ ಬ್ಯಾಗು ಇದಾವೆ. ನಾವು ಪವರ್ ಬ್ಯಾಂಕ್ನ ಇಲ್ಲಿ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡೋಕ್ಕೆ ನೋಡೋಣ, ಏನೋ ಒಂದು ಜುಗಾಡು ಮಾಡಬೇಕು. ಪವರ್ ಬ್ಯಾಂಕ್ ಇದೆ, ಪ್ರಾಬ್ಲಮ್ ಏನಿಲ್ಲ ಚಾರ್ಜಿಂಗ್ ಮಾಡೋಕ್ಕೆ. ಬಟ್ ಏನಪ್ಪ ಅಂದರೆ ಅದನ್ನು ಎಲ್ಲಿ ಇಡೋಕ್ಕೂ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನೋಡೋಣ ಮುಂದೆ ನಮ್ಮ ಚಾರ್ಜಿಂಗ್ ಕಮ್ಮಿ ಆದಮೇಲೆ. ನನಗೆ ಗೊತ್ತು ಸೇಲಂ ರೂಟು, ಮ್ಯಾಪ್ ಅಷ್ಟೇನು ಯೂಸ್ ಮಾಡೋದಿಲ್ಲ ನಾನು. ನೋಡೋಣ, ಆಲ್ಮೋಸ್ಟ್ ಹತ್ರ ಹೋಗೋ ಗಂಟ ನಾನು ಬೈ ರೋಡ್ ಹಂಗೆ ಹೋಗ್ತೇನೆ, ಮ್ಯಾಪ್ ಯೂಸ್ ಮಾಡ್ದಿರ. ಆಮೇಲೆ ನಿಯರ್ ಬೈ ಹೋದ್ಮೇಲೆ ಮತ್ತೆ ಮ್ಯಾಪ್ನ ಆನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಸೇಲಂ ಕೂಡ ಕ್ರಾಸ್ ಮಾಡಿದ್ದೀವಿ. ಇದು ಸೇಲಮ್ಮು ಔಟ್ಸ್ಕಟ್ಸಲ್ಲಿ ನಾವು ಹೈವೇಗೆ ಅಟ್ಯಾಚ್ ಆಗ್ತಾ ಇರೋದು. ಸೇಲಂ ಔಟರ್ ರಿಂಗ್ ರೋಡಿಂದ ಇಲ್ಲಿಂದ ನಮಗೆ 5 ಅವರ್ಸ್ ತೋರಿಸ್ತಾ ಇದೆ. 250 ಕಿಲೋಮೀಟರ್ಸ್ ಇದೆ, 255 ಕಿಲೋಮೀಟರ್ಸ್. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಅರೌಂಡ್ 9:40 ಆಯಿತು. ಎಲ್ಲೆಲ್ಲಾದರೂ ಬ್ರೇಕ್ಫಾಸ್ಟ್ಗೆ ಆಗಬೇಕು. ಆಗಿಬಿಟ್ಟು ಒಂಚೂರು ರೆಸ್ಟ್ ತೊಗೊಂಡು, ಇಲ್ಲ ನಮಗೆ ಇನ್ನೂ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಬಿಸಿಲಿಲ್ಲ. ಆ್ಯಕ್ಚುಲಿ ಇವಾಗ 9:30ಇಂದ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ. ಬೆಳಗ್ಗೆಯಿಂದ ಬಿಸಿಲೇ ಇರಲಿಲ್ಲ. ಕ್ಲೈಮೇಟ್ ಕೂಡ ವೆರಿ ಕೂಲಾಗಿತ್ತು. ಆರಾಮಾಗಿ ಚೆಚ್ಚಿದ್ದೀವಿ. ಅರೌಂಡು ನಮ್ಮ ಒಂದು 200+ ಕಿಲೋಮೀಟರ್ಸ್ ಬಂದಿದ್ದೀನಿ ಅನಿಸುತ್ತೆ ನಾನು. ಇನ್ನೊಂದು 250 ಕಿಲೋಮೀಟರ್ಸ್ ಇದೆ. ಸಿಟಿಯಲ್ಲಿ ಟ್ರಾಫಿಕಲ್ಲಿ ಓಡಿಸಿ ಹೀಗೆ ಖಾಲಿ ರೋಡುಗಳು ಕಾಣಿಸಿದ್ರೆ ಏನು ಖುಷಿ ಆಗುತ್ತೆ ಗೊತ್ತಾ? ಆ ಗಾಳಿ ಒಂಚೂರು ಬಿಸಿ ಗಾಳಿ ಹೊಡಿತೈತೆ, ಆದರೂ ಪರವಾಗಿಲ್ಲ. ಬಟ್ ತುಂಬ ಸ್ಪೀಡೇನು ಹೋಗ್ತಾ ಇಲ್ಲ. ಒಂದು 80, 100, 110 ಆ ರೇಂಜಲ್ಲಿ ಕ್ರೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಮ್ಮವನು ಆವಾಗಲೇ ಫುಲ್ ಟ್ಯಾಂಕ್ ಖಾಲಿ ಮಾಡೋನೆ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾ ಇದೆ. 1 ಇಯರ್ ಆಯ್ತಲ್ವಾ ಲಾಂಗ್ ರೈಡ್ ಮಾಡಿ. ಒಂದು 100 ಕಿಲೋಮೀಟರ್ಸ್ ರೈಡ್ ಮಾಡಿದ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಲಾಂಗ್ ರೈಡ್ ಅಂದಾಗ ಒಂಚೂರು ಬಾಡಿ ಸೆಟ್ ಆಗಬೇಕು. ಇದಕ್ಕಂತೂ ಒಂಚೂರು ಬ್ಯಾಕ್ ಪೇನ್ ಬರ್ತಾ ಇದೆ. ಬಟ್ ಓಕೆ, ನೋ ಪ್ರಾಬ್ಲಮ್, ಐ ಕ್ಯಾನ್ ಹ್ಯಾಂಡಲ್ ಇಟ್. ಗೊತ್ತು ಕೊಡೈಕೆನಾಲ್ ಅಂದರೆ ನಮ್ಮ ಮೈಂಡಿಗೆ ಏನು ಬರುತ್ತೆ ಅಂತ. ತುಂಬ ಜನ ಆಫ್ಟರ್ ಮ್ಯಾರೇಜು ಹೋಗೋ ಪ್ಲೇಸು ಜಾಸ್ತಿ. ಕಂಪ್ಲೀಟು 0 ಆಗಿಬಿಡ್ತು ಗುರು. 7 ಕಿಲೋಮೀಟರ್ಸ್. ರೋಡ್ ಮಾತ್ರ ಸಖತ್ತಾಗಿದೆ. ರೋಡ್ ಖಾಲಿನೂ ಇದೆ. ಆರಾಮಾಗಿ ಹೋಗ್ತಾ ಇರುತ್ತೆ. ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ ಅಂದರೆ
ಅದೇ ನಮ್ಗೆ ಗೊತ್ತಿಲ್ವಲ್ಲ, ನಾವು ಇನ್ನೂ ಗಾಡಿ ಸರ್ವಿಸಿಗೆ ಬಿಟ್ಟಿಲ್ಲ. ಅದು ಒಂಚೂರು ರೈಟ್ಗೆ ಎಳಿತಾ ಇದೆ, ಅದು ಬಿಟ್ಟರೆ ಚೆನ್ನಾಗಿದೆ. ಒಂಚೂರು ರೆಸ್ಟ್ ತೊಗೋಬೋದು, ಕೈಗಳಿಗೆ ಸ್ಟ್ರೈನ್ ಆಗ್ದಿರ. ನಿಮ್ಗೆ ತುಂಬ ಹೊತ್ತು ಬೇಡ, ಅಂದರೆ ತುಂಬ ಟೈಮಿಂಗ್ ಏನು ಬೇಕಾಗಿಲ್ಲ. ಜಸ್ಟ್ ನಮಗೊಂದು 30-40 ಸೆಕೆಂಡ್ಸ್ ಹಂಗೆ ಕೈ ಫ್ರೀಯಾಗಿ ಬಿಟ್ಟರೆ ಆ ಕಂಫರ್ಟಬಲು ಚೆನ್ನಾಗಿರುತ್ತೆ, ಕಂಫರ್ಟ್ ಇರುತ್ತೆ ಆ್ಯಕ್ಚುಲಿ ಓಡಿಸ್ಬೇಕಾದ್ರೆ. ಈ ಕ್ರೂಸ್ ಕಂಟ್ರೋಲು ನಮಗೆ ಮ್ಯಾನ್ಯುವಲ್ ಇರೋದ್ರಿಂದ ಒಂಚೂರು ರಿಸ್ಕಿ, ಬಟ್ ಓಕೆ. ಒಂಚೂರು ಖಾಲಿ ರೋಡುಗಳಿದ್ದಾಗ ಟೆನ್ಷನ್ ಇಲ್ಲ, ಹೋಗ್ತಾ ಇರುತ್ತೆ. ನೋಡಿ, ನಾವು ಇನ್ನೇನು 90 ಕಿಲೋಮೀಟರ್ಸು ನೋಡ್ಬೋದು ನೀವು. ದಿಂಡಿಗಲ್ ಲೆಫ್ಟು, ಕೊಡೈಕೆನಾಲ್ ರೈಟು, ಮಧುರೈ ಸ್ಟ್ರೈಟು. ಆಲ್ಮೋಸ್ಟ್ ಹೈವೇ ಇಲ್ಲಿಂದ ಹೈವೇ ಏನಿರೋದಿಲ್ಲ ಅನಿಸುತ್ತೆ. ಮೇ ಬಿ 90% ಇರಲ್ಲ ಅನಿಸುತ್ತೆ, ಸಿಂಗಲ್ ರೋಡು. ಹಾಂ ಏನು ಸಖತ್ತಾಗಿದೆಯಲ್ಲ ಲೊಕೇಶನು. ಲೇಕ್ ಇದು. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಒಂದು ಲೇಕ್ ಇದೆ, ರೈಟ್ ಸೈಡಲ್ಲಿ ನೋಡ್ಬೋದು ನೀವು. ಚೆನ್ನಾಗಿದೆ, ನಮ್ಮೂರು ಕೆರೆ ಇದ್ದಂಗಿದೆ. ನಮ್ಮೂರ ಹತ್ರನೂ ಸೇಮ್ ಇದೆ, ಇಂಥದ್ದೇ ಒಂದು ಕೆರೆ ಇದೆ. ನಾವು ಔಟ್ಸೈಡ್ ಬಂದಂಗೆ ಎಲ್ಲ ಕರಿಬಾರ್ದು ನಮ್ಮೂರು ಕೆರೆ ಅಂತ, ಸ್ಟೈಲಾಗಿ ಲೇಕ್, ಓ ಬ್ಯೂಟಿಫುಲ್ ಲೇಕ್ ಅಂತ ಅನ್ಬೇಕು, ಅದೇ ಮಜಾ. ಏನಂತೀರಾ? ಇಲ್ಲಿಂದ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಕೊಡೈಕೆನಾಲ್ 46 ಕಿಲೋಮೀಟರ್ಸ್. ನಾಟ್ ಡಿಸ್ಟರ್ಬ್ ಅನಿಮಲ್ಸ್ ಅಂತ ಹಾಕವ್ರಪ್ಪ. ಅವು ನಮ್ಮನ್ನು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ನಾವು ಮಾಡೋದಿಲ್ಲ ಅಂತ ಅಂದ್ಕೊತೀವಪ್ಪ. ಘಾಟ್ ಸೆಕ್ಷನ್ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ಗಳು ಇದು. ನೋಡ್ಬೋದು ನಿಮಗೆ, ನಿಮ್ಮ ಲೆಫ್ಟಲ್ಲಿ ಸಖತ್ತಾಗಿದೆ ಲೊಕೇಶನ್ನು. ನಿಲ್ಸಿದ ಕಡೆ ವ್ಯೂ ಸರಿಯಾಗಿ ಕಾಣಿಸ್ತಾ ಇಲ್ಲ, ವ್ಯೂ ಇರೋ ಕಡೆ ನಿಲ್ಸೋಕ್ಕಾಗ್ತಾ ಇಲ್ಲ. ಏನು ಸೆಕೆ ಆಗ್ತಾಯಿದೆ ಗೊತ್ತಾ? ಕರೆಕ್ಟಾಗಿ ನಾವು ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ಏನಪ್ಪ ಅಂದರೆ ನಾನು ಪ್ಯಾಂಟ್ ಹಾಕ್ಬೇಕಾದ್ರೆ ಸರಿಯಾಗಿ ಹಾಕಿರಲಿಲ್ಲ. ಇದು ಮೊಣಕಾಲ್ದು ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ, ಅದು ನಾಕ್ ಆರ್ಮರ್ ಒಂದು ಟೈಟಾಗಿ ಕೂತ್ಕೊಂಡ್ಬಿಟ್ಟಿದೆ ಮೊಣಕಾಲಿಗೆ. ಅದರದ್ದೊಂದು ಪೇಯ್ನ್ ಸ್ಟಾರ್ಟ್ ಆಗಿದೆ. ಅದನ್ನೊಂದು ಚೆಕ್ ಮಾಡಿ 2 ಸಲ ಅಂದ್ಕೊಂಡಿದ್ದೀನಿ ಜಿಪ್ ತೆಗೆದುಬಿಟ್ಟು ನೀಟಾಗಿ ಅದು ಕೂರ್ಸೋಣ ಅಂತ. ಮತ್ತು ನೀವು ಅಂದ್ಕೊಳ್ಳೋ ಜಿಪ್ಪಲ್ಲ, ಪ್ಯಾಂಟಿಗೆ ಒಂದು ಜಿಪ್ ಬರುತ್ತೆ ಕೆಳಗಡೆ ಮೊಣಕಾಲ ಹತ್ರ, ಆ ಜಿಪ್ ನೀಟಾಗಿ ಕೂರಿಸಿದ್ರೆ ಸರಿ ಆಗ್ತಾಯಿತ್ತು. ಅದು ಪೇಯ್ನ್ ತುಂಬ ಆಗ್ತಾ ಇದೆ. ಓ ವಾಟರ್ ಫಾಲ್ಸ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಸೇಮ್ ಮೂನಾರಿಗೆ ಹೋದಾಗ ಸೇಮ್ ಇಂಥದ್ದೇ ವಾಟರ್ ಫಾಲ್ಸ್ ಒಂದು ಸಿಕ್ಕಿತ್ತು, ಸೇಮ್ ಆ್ಯಸ್ ಇಟ್ ಈಸ್. ಎಲ್ಲಿ ನಿಲ್ಸೋದು ಬೇಡೋಣ ಅಂತ ಅನ್ಕೊತಾ ಇದ್ದೀನಿ ನಾನು. ನಿಲ್ಲಿಸಿ ತಿರುಗಾಡೋ ಅಷ್ಟು ಪೇಷನ್ಸ್ ಇಲ್ಲ ನನಗಿವಾಗ. ಕೊಡೈಕೆನಾಲ್ ಸೇರಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ರೂಮ್ಸೇ ತಿಕ್ಕಾಪಟ್ಟೆ ತಲೆನೋವು. ಇದು ಕೊಡೈಕೆನಾಲ, ಇಲ್ಲಿಂದ ರೂಮು ಅರೌಂಡ್ 6 ಕಿಲೋಮೀಟರ್ಸ್ ಇದೆ. ಎಲ್ಲ ಬೆಟ್ಟಗಳಲ್ಲಿ ನೋಡಿ, ಹತ್ತು ಕಡೆ ಕಾಣಿಸ್ಬೋದು ನಿಮ್ಗೆ. ಅವೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸು, ಹೋಮ್ ಸ್ಟೇಸ್ ಜಾಸ್ತಿ. ನಮ್ಮ ಹೋಟೆಲ್ ಹತ್ರಕ್ಕೆ ಅರೌಂಡು 5.6 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಹೋಗ್ತಾ ಇದ್ದೀನಿ. ಅರೌಂಡ್ ಟೈಮು 3:20. ಎಂಥ ಅಪ್ಪಿದೆ ಗೊತ್ತಾ, ಸಿಕ್ಕಾಪಟ್ಟೆ ಅಪ್ಪುಗಳು ಫುಲ್ಲು.
ಐ ಥಿಂಕ್ ದಿಸ್ ಒನ್ ಎಲ್ಲ ಹೋಟೆಲ್ಸ್ ಏನು ಕಟ್ಟಿದ್ದಾರೆ ನೋಡಿದ್ರು. ಹೋಟ್ಲ್ ಹತ್ರ ಇದ್ದೀನಿ, ಒಂಚೂರು ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂಚೂರು 10-15 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಗಾಳಿ ಎಷ್ಟು ತಣ್ಣಗೆ ಬೀಸ್ತಾ ಇದೆ ಅಂದರೆ ಎ ಸಿ ಗಾಳಿ ಬರ್ತಾಯಿದೆ ಅಂತ ನಾನು ನೋಡ್ತಾ ಇದ್ದೀನಿ. ತಣ್ಣಗೆ ಬರ್ತಾಯಿದೆ. ಮೇ ಬಿ ವೆದರು ತಣ್ಣಗಾಗುತ್ತೆ. ನಿಮ್ಗೆ ತೋರಿಸ್ತೀನಿ. ಒಂದು ಒಳ್ಳೆ ವ್ಯೂ ಲೊಕೇಶನಲ್ಲಿ ರೂಮ್ ಬುಕ್ ಮಾಡಿದ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಓಕೆ, ಐ ಕ್ಯಾನ್ ಮ್ಯಾನೇಜ್. ಬಟ್ ಚೆನ್ನಾಗಿದೆ ಲೊಕೇಶನ್ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು, ಇದು ನಮ್ಮ ಹೋಟೆಲ್ಲು. ನಿಮಗೆ ವ್ಯೂ ಪಾಯಿಂಟ್ ಕೂಡ ಸೂಪರಾಗಿದೆ, ತೋರಿಸ್ತೀನಿ ನಾನು. ಈವ್ನಿಂಗ್ ಎಲ್ಲ ಫೈರ್ ಕ್ಯಾಂಪ್ ಹಾಕ್ತಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ ಸೈಡು, ಅಲ್ಲಿ ಫೈರ್ ಕ್ಯಾಂಪ್ ಇರುತ್ತೆ. ಚೆನ್ನಾಗಿರುತ್ತೆ. ಫುಡ್ಡೆಲ್ಲ ಇಲ್ಲೇ ಸಿಗುತ್ತೆ ಅಂತೆ, ಆರಾಮಾಗಿ ಟೆನ್ಷನ್ ಇಲ್ಲ. ಇಲ್ಲಿ ಹೋಗಂಗಿಲ್ಲ, ನೈಟ್ ಇಲ್ಲೇ ಸ್ಟೇ ಮಾಡಿ ಮಾರ್ನಿಂಗ್ ನೋಡ್ತೀನಿ. ಆದರೆ ಚೆಕ್ಔಟ್ ಮಾಡಿಬಿಡ್ತೀನಿ. ಇಲ್ಲ ನಿಯರ್ ಬೈ ಪ್ಲೇಸ್ಗಳಿದ್ದರೆ ನೈಟ್ ಇಲ್ಲೇ ಸ್ಟೇ ಆಗಿ ಮತ್ತೆ ನೋಡೋಣ. ನೆಕ್ಸ್ಟ್ ಬಿಸಿಲು ಬರ್ತಾಯಿದೆ ಬಟ್ ಚೆನ್ನಾಗಿದೆ ವೆದರ್. ಚೆಕ್-ಇನ್ ಆಗಿದ್ದೀನಿ. ನಾನು ರೂಮಲ್ಲೇ ಇದ್ದೀನಿ ಆ್ಯಕ್ಚುಲಿ. ನನಗನ್ಸುತ್ತೆ ಆಗ್ಬೋದು ಒಂದು ಇಯರ್ಗೆ 1-2-3 ಸಲ ಒಂಚೂರು ಲಕ್ಸರಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅನಿಸುತ್ತೆ. ನನಗನ್ಸುತ್ತೆ ಪರ್ಸ್ನಲಾಗಿ. ಈ ಹೋಟೆಲ್ಲು ಡೆಕೋರೇಷನ್ನು, ಈ ವ್ಯೂ ನೋಡಿದಾಗ ನನಗೂ ಹಂಗೆ ಅನ್ನಿಸ್ತು. ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ ನನಗೂ. ನಾನು ನಿಮಗೆ ನನ್ನ ಹೋಟೆಲ್ ರೂಮ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ರೂಮ್ ನಂಬರ್ ಬಂದುಬಿಟ್ಟು 7 ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ರೂಮು. ನೋಡ್ಬೋದು ನೀವು, ಎಡಲ್ಲಿ ಕಾಣಿಸ್ತಾ ಇರೋದು ಬಾತ್ರೂಮು. ಇದು ನಮ್ಮ ರೂಮು. ಔಟ್ಸೈಡ್ ಗಾರ್ಡನ್ ಅದು. ಇದು ಮಿರರು. ಇನ್ನೊಂದೇನು ಗೊತ್ತಾ, ಹೋಟೆಲ್ಗೆ ಬಂದ ತಕ್ಷಣ 2 ಗ್ಲಾಸು, ಒಂದು ಪೇಸ್ಟು, ಒಂದು ಬ್ರಷ್ಷು ಕೊಟ್ಟಿದ್ದಾರೆ ಗುರು. ನಾನು ತುಂಬ ಹೋಟೆಲ್ಸಲ್ಲಿ ಸ್ಟೇ ಆಗಿದ್ದೀನಿ. ಸೀರಿಯಸ್ಲಿ ಈ ಥರ ಲಕ್ಸುರಿಯಾಗಿ ಹೋಗಿರೋ ಹೋಟೆಲ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ, ವೆಲ್ಕಮ್ಮು ಚೆನ್ನಾಗಿ ಮಾಡಿಕೊಂಡ್ರು. ಬೆಡ್ಡಿದು ಒಂದು LED TV ಕೊಟ್ಟಿದ್ದಾರೆ. ಅದಲ್ಲದೆ ದಿಸ್ ಈಸ್ ಅ ಮೇನ್ ಬ್ಯೂಟಿ ಆಫ್ ರೂಮ್. ಒಂದು ರೂಮ್ಗೆ ಒಂದು ಅಟ್ರಾಕ್ಷನ್ ಅಂದರೆ ಗಾರ್ಡನಲ್ಲಿ ನಿಂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡೋದಿದೆ ನೋಡಿ. ಇಷ್ಟು ಲಕ್ಸರಿ ಅಂದರೆ ಇಷ್ಟು ಅಮೌಂಟ್ ಕೊಟ್ಟು ಈ ಹೋಟೆಲೇ ಏನಕ್ಕೆ ಬುಕ್ ಮಾಡಿದ್ದು ಅಂತ ನೀವು ಅಂದ್ಕೊಂಡ್ರೆ, ಮೇನ್ ನಾವು ಇಲ್ಲಿ ಬರೋದೇ ಒಳ್ಳೆ ನೇಚರು ಪ್ಲಸ್ಸು ಆ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋಣ ಅಂತ. ಈ ಬೇಸಿಗೆ ಕಾಲದಲ್ಲೂ ಕೂಡ ಇಲ್ಲಿ ಕ್ಲೈಮೇಟ್ ವೆರಿ ಕೂಲ್ ಆಗಿರುತ್ತೆ. ಅದಕ್ಕೆ ನ್ಯೂ ಕಪಲ್ಸ್, ಮ್ಯಾರೇಜ್ ಆಗಿ ಹೊಸದಾಗಿ ಕಪಲ್ಸ್ ಆಗಿರ್ತಾರಲ್ಲ ಅಂಥವರು ಏನಕ್ಕಪ್ಪ ಕೊಡೈಕೆನಾಲು ಊಟಿಗೆ ಬರೋದು ಅಂದರೆ AC ಇಲ್ಲದೆ ಕೂಡ ಚಳಿ ಆಗುತ್ತೆ ಇಲ್ಲಿ. ಅದು ಮ್ಯಾಜಿಕ್ ಅಂದರೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಈ ರೂಮಲ್ಲಿ ಇವತ್ತು ಉಳ್ಕೊಳ್ಳೋಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವೇ ನನಗೆ, ಬಟ್ ಓಕೆ, ದಟ್ ಈಸ್ ವರ್ತ್ ಅಂತ ಅನಿಸುತ್ತೆ ನನಗೆ. ಫುಡ್ಡೆಲ್ಲ ಎಕ್ಸ್ಟ್ರಾ, ನಾವು ಏನು ತೊಗೊತೀವೋ ಅದು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ರೂಮಿಂದ ಈಚೆ ಬಂದು ಈ ಚೇರಲ್ಲಿ ಕೂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡೋದಿದೆ ನೋಡಿ. ಟೆಂಪ್ರೇಚರ್ ಬಂದ್ಬಿಟ್ಟು ನಮಗೆ ಅರೌಂಡು 20 ಇದೆ. ಆವಾಗಲೇ ತಣ್ಣಗಿದೆ, ಫುಲ್ಲು ಸಿಕ್ಕಾಬಿಟ್ಟೆ ತಣ್ಣಗಿದೆ. ಸ್ನಾನ ಮಾಡೋಕ್ಕೂ ಆಗಿಲ್ಲ. ಒಂಚೂರು ಸ್ನ್ಯಾಕ್ಸು ಇಲ್ಲ ಫುಡ್ ಏನಾದರೂ ಆರ್ಡ್ರ್ ಮಾಡಬೇಕು, ಇಲ್ಲೇ ತಂದು ಕೊಡ್ತಾರಂತೆ. ನಾನೇನು ಆರ್ಡ್ರ್ ಮಾಡ್ತೀನಿ ಅಂತ ನಾನು ಮತ್ತೆ ನಿಮ್ಗೆ ತೋರಿಸ್ತೀನಿ. ಕ್ಲೈಮೇಟ್ ಅಂತೂ ಮಸ್ತಿದೆ ಗುರು. ಎಲ್ಲೂ ಹೋಗೋದು ಬೇಡ ಗುರು. 1-2 ದಿವಸ ಇರಬೇಕು, ಹೋಯ್ತಾ ಇರಬೇಕಷ್ಟೆ. ನನಗೆ ಯಾಕೆ ಅನ್ನಿಸ್ತಾ ಇತ್ತು, ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಎಷ್ಟು ಚಳಿ ಇದೆ ಗೊತ್ತಾ. ಬೆಡ್ಡಿಂದ ಈಚೆಗೆ ಎದ್ದು ಬರೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಗುರು. ಇದು ನಾರ್ಮಲಾಗಿ ಈ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಯಾನು 5ರಲ್ಲಿ ಇಟ್ಟರು ಆ ಸೆಕೆಗೆ ಇರೋಕ್ಕಾಗಲ್ಲ ಆ್ಯಕ್ಚುಲಿ. ನಾನು ಅನುಭವಿಸ್ತಾ ಇದ್ದೀನಿ ಇಲ್ಲಿ. ಈ ಟೈಮಲ್ಲಿ ಸ್ವೆಟ್ರ್ ಹಾಕ್ಕೊಂಡಿದ್ರೂ ಇರೋಕ್ಕಾಗ್ತಾಯಿಲ್ಲ. ಹಂಗೆ ಇನ್ನೂ ಫುಡ್ ಬಂದಿಲ್ಲ, ಬರುತ್ತೆ ಅಂತ. ಇವಾಗ ಆಲ್ಮೋಸ್ಟ್ ಬರ್ಬೋದು ಐ ಥಿಂಕ್. ಫೈರ್ ಕ್ಯಾಂಪ್ ಕೂಡ ಇದೆ, ಬಟ್ ಏನಪ್ಪ ಅಂದರೆ ನಾವು ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿ ನಾಳೆ ಬೆಳಗ್ಗೆ ಪೋಸ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಮೇ ಬಿ ಫೈರ್ ಕ್ಯಾಂಪ್ಗೆ ಹೋದರೆ ಚೆನ್ನಾಗಿರುತ್ತೆ ಈ ಚಳಿಗೆ. ಬಟ್ ಏನಪ್ಪ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅದು ತುಂಬ ಟೈಮ್ ಹಿಡಿಯುತ್ತೆ. ಹಂಗಾಗಿ ನೋಡ್ತೀನಿ,
ನಮ್ಮ ಡಿನ್ನರ್ ಬಂತು ಫೈನಲಿ 8:30 ಆಯಿತು. ಚಪಾತಿ, ಚಿಕನ್ ಗ್ರೇವಿ, ಇದು ಚಿಕನ್ 65 ಅನ್ಕೊತೀನಿ ನಾನು ಆರ್ಡ್ರ್ ಮಾಡಿದ್ದು. ಇದು ನಮ್ಮ ಡಿನ್ನರು. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಈ ಊಟ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೋಬೇಕು ಅಷ್ಟೇ. ಈ ವಿಡಿಯೋ ನಾಳೆ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಮರೀದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.